ಪ್ರಧಾನಿ ನರೇಂದ್ರ ಮೋದಿ ಈ ತಿಂಗಳ 14ರಿಂದ 18ರವರೆಗೆ ಯುರೋಪ್ ಪ್ರವಾಸ ಕೈಗೊಳ್ಳಲಿದ್ದು ಏವಿಯನ್ನಲ್ಲಿ ನಡೆಯುವ G7 ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ಈ ಕುರಿತು ಮಾಹಿತಿ ನೀಡಿದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಪಶ್ಚಿಮ ಕಾರ್ಯದರ್ಶಿ ಸಿಬಿ ಜಾರ್ಜ್, ಪ್ರಧಾನಿ ಅವರು ಫ್ರಾನ್ಸ್ನ ನೈಸ್, ಏವಿಯನ್ ಮತ್ತು ಪ್ಯಾರಿಸ್ ಅಲ್ಲದೆ ಸ್ಲೋವಾಕಿಯಾಗೆ ಭೇಟಿ ನೀಡಲಿದ್ದಾರೆ. ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರ ಆಹ್ವಾನದಂತೆ ಪ್ರಧಾನಿ ಅವರು ಏವಿಯನ್ನಲ್ಲಿ ಇದೇ 15ರಿಂದ 17ರವರೆಗೆ ನಡೆಯುವ 52ನೇ G7 ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ಶೃಂಗಸಭೆಗೆ ಭಾರತವನ್ನು ಪಾಲುದಾರಿಕಾ ದೇಶವಾಗಿ ಆಹ್ವಾನಿಸಲಾಗಿದೆ ಎಂದರು. ಭಾರತದ ಪ್ರಾಮುಖ್ಯತಾ ವಿಷಯಗಳು ಮತ್ತು ಜಾಗತಿಕ ದಕ್ಷಿಣ ವಿಷಯಗಳನ್ನು G7 ಶೃಂಗಸಭೆಯಲ್ಲಿ ವಿಶ್ವ ನಾಯಕರೊಂದಿಗೆ ಪ್ರಧಾನಿ ಅವರು ಚರ್ಚಿಸಲು ಈ ಪ್ರವಾಸ ಉತ್ತಮ ಅವಕಾಶ ಒದಗಿಸಿಕೊಡಲಿದೆ. ಇದರೊಂದಿಗೆ ಪ್ರಧಾನಿ ಅವರು ಶೃಂಗಸಭೆಯಲ್ಲಿ ಸತತ 7ನೇ ಬಾರಿಗೆ ಭಾಗವಹಿಸಲಿದ್ದಾರೆ. ಶೃಂಗಸಭೆಯಲ್ಲಿ ಪ್ರಧಾನಿ ಅವರು ಆಹ್ವಾನಿತ ದೇಶಗಳ ನಾಯಕರೊಂದಿಗೆ ವಿವಿಧ ಅಧಿವೇಶನಗಳಲ್ಲಿ ಪಾಲ್ಗೊಂಡು ಅಂತಾರಾಷ್ಟ್ರೀಯ ಪಾಲುದಾರಿಕೆಗಳ ನವೀಕರಣ, ಸಮತೋಲಿತ ಪ್ರಗತಿ ಮತ್ತು ಕೃತಕ ಬುದ್ಧಿಮತ್ತೆಯ ಪರಿಣಾಮಕಾರಿ ಅನುಷ್ಠಾನ ಕುರಿತು ವ್ಯಾಪಕ ಚರ್ಚೆಗಳನ್ನು ನಡೆಸಲಿದ್ದಾರೆ ಎಂದು ತಿಳಿಸಿದರು. Effective and efficient rollout of artificial intelligence. India's regular participation at the G7 summits reflects the increasing recognition of India's role and contributions in addressing global challenges relating to peace, security, development and environmental sustainability. Also at the G7, as in other international forums, including the G20 and the OAS of Global South Summit, India has consistently brought to the forefront the priorities, concerns and developmental aspirations of the Global South. ವಿದೇಶಾಂಗ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಪಿಯೂಷ್ ಶ್ರೀವಾಸ್ತವ, ಎರಡೂ ದೇಶಗಳ ಉತ್ತಮ ಬಾಂಧವ್ಯದ ಭಾಗವಾಗಿ ಪ್ರಧಾನಿ ಅವರು ಫ್ರಾನ್ಸ್ಗೆ ಭೇಟಿ ನೀಡುತ್ತಿದ್ದಾರೆ. ನೈಸ್ ಭೇಟಿಯ ವೇಳೆ ಪ್ರಧಾನಿ ಅವರು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರೊಂದಿಗೆ ಪಾಲುದಾರಿಕೆಯ ಎಲ್ಲ ವಲಯಗಳ ಬಗ್ಗೆ ಚರ್ಚೆ ನಡೆಸಲಿದ್ದು, ಅಂತಾರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಪ್ರಾಮುಖ್ಯತೆಯ ವಿಷಯಗಳ ಬಗ್ಗೆ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಇದಲ್ಲದೆ ಮ್ಯಾಕ್ರಾನ್ ಅವರೊಂದಿಗೆ ಭಾರತ್ ಇನ್ನೋವೇಟ್ಸ್ ಅನ್ನು ಜಂಟಿಯಾಗಿ ಉದ್ಘಾಟಿಸಲಿದ್ದಾರೆ ಎಂದರು. President Macron at this event is itself a significant symbol of the depth of bilateral relationship in the domain of technology and innovation, especially this year, which is we are also celebrating as India-France Year of Innovation. ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಹಾರ್ಮುಜ್ ಜಲಸಂಧಿ ಕುರಿತು ಭಾರತದ ನಿಲುವನ್ನು ಈಗಾಗಲೇ ತಿಳಿಸಲಾಗಿದೆ. ಅಂತಾರಾಷ್ಟ್ರೀಯ ಕಾನೂನುಗಳಂತೆ ಜಲಸಂಧಿಯಲ್ಲಿ ಅಡೆತಡೆ ಇಲ್ಲದ ಮತ್ತು ಸುರಕ್ಷಿತ ಹಡಗು ಸಂಚಾರಕ್ಕೆ ಭಾರತ ಒತ್ತಾಯಿಸಿದೆ ಎಂದರು. 20 Indian nationals who were on board, they are safe. We are deeply concerned at these attacks and hopefully it will come to an end.